ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಮೋನುದಾ ಆನಂದಂ ಅವಾಪ ಲೋಕಃ ತತ್ವಪ್ರದೀಪ ಆಕೃತಿ ಗೋಗಣೇನ ಯತ್ ಆಸ್ಯ ಶೀತಾಂಶು ಭುವ ಗುರುನ್ ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರಿಯಾನ್. ತ್ರಿವಿಕ್ರಮ ಪಂಡಿತರು ಎಂಥವರು ಅಂತಂದರೆ, ಅವರೊಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದ ಹೆಸರು ತತ್ವ ಪ್ರದೀಪ ಅಂಥೇಳಿ. ತತ್ವವನ್ನು, ತತ್ವ ಅಂದರೆ ಅನಾರೋಪಿತಂ ತತ್ವಂ ಅಂತ ಹಿರಿಯರು ಹೇಳಿದ್ದು. ರಜ್ಜು ಸರ್ಪ, ಹಗ್ಗದಲ್ಲಿ ಕಂಡ ಹಾವು ತತ್ವ ಅಲ್ಲ. ಶುಕ್ತಿಯಲ್ಲಿ ಕಂಡ ರಜತ, ಶುಕ್ತಿಯನ್ನು ರಜತವಾಗಿ ಕಂಡರೆ ಆ ರಜತ ತತ್ವ ಅಲ್ಲ. ಹೀಗೆ ಆದರೆ ತತ್ವ ಅಂದರೆ ನಿಜವಾಗಿ ಇರತಕ್ಕದ್ದು, ಕಾಣುವಾಗ ಇರತಕ್ಕದ್ದು ಅಂತಲ್ಲ, ನಿಜವಾಗಿ ಇರತಕ್ಕದ್ದನ್ನು ತತ್ವ ಅಂತ ಕರೀತಾರೆ. ಅಂತಹ ಒಂದು ಗ್ರಂಥ ಬರೆದಿದ್ದಾರೆ. ಯಾವುದು ನಿಜವಾಗಿ ಇರತಕ್ಕದ್ದು, ಯಾವುದು ನಿಜವಾಗಿ ಇಲ್ಲ, ನಿಜವಾಗಿ ಇಲ್ಲವೇ ಇಲ್ಲ, ಅದನ್ನು ಉಂಟು ಅಂತ ಯಾರೋ ಹೇಳ್ತಾ ಬಂದಿದ್ದಾರೆ. ನಿಜವಾಗಿ ಇಲ್ಲ, ಅದು ಎಲ್ಲಿಯೂ ಇಲ್ಲ ಅಂಥದ್ದು. ಆದರೆ ಅದನ್ನು ಉಂಟು ಅಂತ ಹೇಳಿಕೊಂಡು ಬಂದಿದ್ದಾರೆ. ಉಂಟು ಅಂತ ಹೇಳಿಕೊಂಡು ಬಂದದ್ದರಿಂದ ಜನಕ್ಕೆಲ್ಲ ಅದು ಉಂಟು ಅಂತಲೇ ಭಾವನೆ ಬಂತು. ಆವಾಗ ಇವರು ಏನು ಮಾಡಿದರು ಅಂತಂದರೆ, ತಾನೊಂದು ಗ್ರಂಥ ಬರೆದರು. ಇವರು ಬರೆದ ಗ್ರಂಥವನ್ನು ನೋಡಿದಾಗ ಅದು ತ್ರಿಕಾಲದಲ್ಲಿಯೂ ಇಲ್ಲ ಎನ್ನತಕ್ಕಂಥದ್ದು ಬಂತು. ಹೀಗೆ ಯಾವುದು ಉಂಟು, ತ್ರಿಕಾಲದಲ್ಲಿ ಉಂಟು, ಯಾವುದು ತ್ರಿಕಾಲದಲ್ಲಿಯೂ ಇಲ್ಲ ಅಂತ ಈ ರೀತಿಯಲ್ಲಿ ವಿವೇಚನವನ್ನು ನಮಗೆ ತೋರಿಸಿಕೊಡ್ತದೆ. ಲೋಕಃ ಅಂದರೆ ಜನರು ಅಂತ ಅರ್ಥ. ಲೋಕೃ ದರ್ಶನೆ ಅಂತ ಅದರಿಂದ ಬಂದದ್ದು ಲೋಕಃ ಅಂಥೇಳಿ. ದರ್ಶನ ಅಂದರೆ ನೋಡುವವರು ಅಂತ ಅರ್ಥ. ವಿಪರೀತವಾಗಿ ನೋಡುವವರನ್ನೆಲ್ಲ ನೋಡುವವರು ಅಂತ ಹೇಳುವುದೇ ಇಲ್ಲ. ನೋಡುವವರು ಅಂದರೆ ಸರಿಯಾಗಿ ನೋಡುವವರು ಅಂತಲೇ ಅರ್ಥ ಅಂತ. ಯಾವಾಗಲೂ ಕೂಡ ಒಂದು ಶಬ್ದವನ್ನು ಪ್ರಯೋಗ ಮಾಡಿದರೆ ಅದು ಮೊದಲು ಉತ್ತಮವಾದ ಅರ್ಥವನ್ನೇ ಕೊಡ್ತದೆ. ಅದು ಆಗುವುದಿಲ್ಲ ಅಂದರೆ ಮತ್ತೆ ಎರಡನೇ ಅರ್ಥವನ್ನು, ಬೇರೆ ಅರ್ಥವನ್ನು ಕೊಡ್ತದೆ. ನಿಮಗೊಂದು ಉದಾಹರಣೆ, ಅದೇ ಲೋಕದಲ್ಲಿ ಇಂಥದ್ದು ತುಂಬ ಉಂಟು. ಏನು, ತೀರ್ಥ ಆಯಿತಾ, ಎಲೆಯಲ್ಲಿ ಕೂತ್ಕೊಳ್ಳಿ, ಒಬ್ಬೊಬ್ಬರು ಒಂದೊಂದು ಎಲೆಯಲ್ಲಿ ಕೂತ್ಕೊಳ್ಳಿ ಅಂತ ಈ ಶಬ್ದ ಪ್ರಯೋಗ ಮಾಡಿದೆ. ಇದಕ್ಕೆ ನಿಜವಾದ ಅರ್ಥ ಎಲೆಯ ಮೇಲೆ ಕೂತ್ಕೊಳ್ಬೇಕು ಅಂತಲೇ. ಆದರೆ ಅದು ಆಗುವುದಿಲ್ಲ, ಆ ಅರ್ಥ ಕೂಡುವುದಿಲ್ಲ. ಆವಾಗ ಎರಡನೇ ಅರ್ಥ. ನಿಜವಾದ ಅರ್ಥ ಕೂಡುವುದಾದರೆ ಅದನ್ನೇ ಇಟ್ಟುಕೊಳ್ಬೇಕು ಅಂತ ನಿಯಮ, ಎಲ್ಲ ಕಡೆಯೂ ಕೂಡ ನಿಯಮ. ಏನು ಉಪನ್ಯಾಸ? ಗೀತೋಪನ್ಯಾಸ. ಆವಾಗ ಗೀತಾ ಶಬ್ದಕ್ಕೆ ನಿಜವಾದ ಅರ್ಥ ಭಗವದ್ಗೀತೆ. ಬಾಕಿದ್ದೆಲ್ಲ ಉದ್ಧವ ಗೀತೆ, ಭ್ರಮರಗೀತೆ, ವೇಣುಗೀತೆ, ಗೋಪಿಗೀತೆ ಎಲ್ಲ. ಗೀತೋಪನ್ಯಾಸ ಅಂತ ಹೇಳಿದರೆ ಕೂಡ್ತದೆ ಅರ್ಥ. ಆದ್ದರಿಂದ ಯಾವಾಗಲೂ ಕೂಡ ಒಂದು ಶಬ್ದಕ್ಕೆ ನಿಜವಾದ ಅರ್ಥ ಮೊದಲು ತೋರುತ್ತದೆ. ಅದು ಆಗುವುದಿಲ್ಲ ಅಂತಂದರೆ ಮತ್ತೆ ಎರಡನೇ ಅರ್ಥವನ್ನು, ಮೂರನೇ ಅರ್ಥವನ್ನು ಮಾಡುವುದು ಅಂತ. ಹೀಗೆ ಸಾಮಾನ್ಯವಾಗಿರತಕ್ಕಂತಹ ನಿಯಮಗಳು. ಪ್ರಕೃತ ಈಗ ಇವರು ಏನು ಮಾಡಿದ್ದಾರೆ ಅಂತಂದರೆ, ತಾನೊಂದು ತತ್ವಪ್ರದೀಪ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ತತ್ವವನ್ನು ತಿಳಿಸಿಕೊಡತಕ್ಕದ್ದು. ತತ್ವ ಅಂತಂದರೆ ನಿಜವಾದ ಅರ್ಥ ಇರತಕ್ಕದ್ದು. ಯಾವುದು ಇರತಕ್ಕದ್ದು ಅಂತ ಇಷ್ಟೇ ಹೇಳಿದಾಗ, ಮೂರು ಕಾಲದಲ್ಲಿಯೂ ಯಾವುದು ಉಂಟು ಅದು ದೊಡ್ಡ ತತ್ವ. ಸ್ವಲ್ಪ ಹೊತ್ತು ಇದ್ದು ಮತ್ತೆ ಹೋಗುವಂಥದ್ದು ಅದೆಲ್ಲ ಅಪರ ತತ್ವಗಳು ಅಂತ. ಮೂರು ಕಾಲದಲ್ಲಿಯೂ ಇರತಕ್ಕಂಥದ್ದು ಅಂತಂದರೆ ಭಗವಂತ. ಹಾಗೆ ದೇಶವು ಮೂರು ಕಾಲದಲ್ಲಿ ಇರುತ್ತೆ, ಕಾಲವು ಮೂರು ಕಾಲದಲ್ಲಿ ಇರುತ್ತೆ.
ಆದರೆ ಅವುಗಳೆಲ್ಲ ಸ್ವತಂತ್ರವಾಗಿ ಇಲ್ಲ. ಆದರೆ ಸ್ವತಂತ್ರವಾಗಿ ಮೂರೂ ಕಾಲದಲ್ಲಿಯೂ ಇರತಕ್ಕಂಥ ವ್ಯಕ್ತಿ ಅಂತಂದರೆ ಭಗವಂತ. ಬಾಕಿದ್ದು ಈಗ ಮಡಕೆ ಇದೆ, ಅದು ಉಂಟು. ಸ್ವಲ್ಪ ಹೊತ್ತಾದ ಮೇಲೆ ಆ ಮಡಕೆ ನಾಶ ಆಗುತ್ತೆ, ಹೋಯಿತು. ಆದರೆ ನಾಶ ಆಗೋ ತನಕ ಇತ್ತಲ್ಲ. ಆದರೆ ಹಗ್ಗದಲ್ಲಿ ಕಂಡ ಸರ್ಪ ಉಂಟಲ್ಲ, ಅದು ಎಂದೆಂದೂ ಇಲ್ಲ. ಯಾಕೆಂದರೆ ನಮಗೆ ಹಗ್ಗ ಅಂತ ಜ್ಞಾನ ಬಂದರೆ ಆವಾಗ ನಾವೇನು ಹೇಳ್ತೇವೆ ಅಂತಂದರೆ, ಇಲ್ಲದೇ ಇದ್ದ ಸರ್ಪ ತೋರಿತ ಅಂತಲೇ ಹೇಳ್ತೇವೆ ಹೊರತು ಹುತ್ತದಲ್ಲಿದ್ದ ಸರ್ಪ ತೋರಿತು ಅಥವಾ ಮೊನ್ನೆ ಅಲ್ಲಿ ನೋಡಿದಂಥ ಸರ್ಪ ತೋರಿತು ಅಂತ ಹೇಳೋಲ್ಲ. ಓಹೋ, ಇದು ಸರ್ಪ ಇಲ್ಲವೇ ಇಲ್ವ, ಇದು ಸರ್ಪ ಅಲ್ಲವೇ ಅಲ್ವಾ, ಇದು ಹಗ್ಗನಾ ಅಂತ ಹೀಗೆ ಜ್ಞಾನ ಬರ್ತದೆ. ಆದ್ದರಿಂದ ಅದು ಏನಾಯಿತು, ಮೂರು ಕಾಲ ಬಿಡಿ, ಒಂದು ಕಾಲದಲ್ಲಿಯೂ ಕೂಡ ಅದು ಇಲ್ಲ. ಆದ್ದರಿಂದ ಅದು ತತ್ವ ಅಲ್ಲ. ಹಾಗಾದರೆ ನಮ್ಮ ಜನಕ್ಕೆ ನೋಡುವಿಕೆ, ಲೋಕ ಅಂದರೆ ಜನ, ಲೋಕ ಅಂದರೆ ನಿಜವಾಗಿ ದರ್ಶನ, ದರ್ಶನ ಅಂದರೆ ನೋಡುವಿಕೆ. ಬರೇ ನೋಡುವಿಕೆ ಅಂತ ಎಲ್ಲಿ ಇರುವುದಿಲ್ಲ, ಜನರಲ್ಲಿ ಇರುವುದು ಆ ನೋಡುವಿಕೆ ಅನ್ನತಕ್ಕಂಥದ್ದು. ಅದರಿಂದ ನೋಡುವಿಕೆ ಉಳ್ಳ ಜನ ಅಂದರೆ ಸರಿಯಾದ ನೋಡುವಿಕೆ ಉಳ್ಳ ಜನ, ದೃಷ್ಟಿ ದೋಷ ಇಲ್ಲದೇ ಇರತಕ್ಕಂತಹ ಜನ. ಲೋಕ ಅಂದರೆ ದೃಷ್ಟಿ ಉಳ್ಳ ಜನ ಅಂತ ಅರ್ಥ. ಇನ್ನೂ ಅದಕ್ಕೆ ಆಳವಾಗಿ ಸರಿಯಾದ ಅರ್ಥ, ಸ್ಪಷ್ಟವಾದ ಅರ್ಥ, ಮುಖ್ಯವಾದ ಅರ್ಥ ಅಂದರೆ ದೋಷರಹಿತವಾದ ನೋಟ ಉಳ್ಳ ಲೋಕ, ನೋಟ ಉಳ್ಳ ಜನ ಅಂತ ಅರ್ಥ. ಲೋಕ ಶಬ್ದಕ್ಕೆ ಹಾಗೆ ಅರ್ಥ. ಇಂತಹ ಜನರು, ಯಾರ ದೃಷ್ಟಿ ಚೆನ್ನಾಗಿ ಉಂಟೋ ಅಂತಹ ಜನರು, ಇದು ನಿಜವಾಗಿ ಇರತಕ್ಕದ್ದು, ಇದು ಇಲ್ಲವೇ ಇಲ್ಲ ಅಂತ ವಿಭಾಗ ಮಾಡ್ತಾರೆ. ಕಣ್ಣಲ್ಲಿ ದೋಷ ಇತ್ತು ಅಂತಂದರೆ ಆವಾಗ ಆ ನಿಜವಾಗಿ ಇದು ಇರತಕ್ಕದ್ದು ಎನ್ನುವ ಗುಂಪಲ್ಲೇ ಮುತ್ತಿನ ಚಿಪ್ಪು ಬೆಳ್ಳಿ, ಮುತ್ತಿನ ಚಿಪ್ಪಲ್ಲಿ ಬೆಳ್ಳಿ ಅದನ್ನು ಸೇರಿಸಿಬಿಡ್ತಾರೆ, ನಿಜವಾಗಿರತಕ್ಕದ್ದು ಎನ್ನುವುದರಲ್ಲಿ ಸೇರಿಸಿಬಿಡ್ತಾರೆ. ಹೋಯ್ತು. ಅವಾಗ ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಅದಲ್ಲ ಅಂತ ತೆಗೆದಿಡ್ತಾರೆ. ಇದು ಹಾಗಲ್ಲ. ಇದು ತತ್ವ ಪ್ರದೀಪ ಅಂತ, ಪ್ರಕರ್ಷೇಣ ದೀಪಯತಿ ಅಂತ ಅರ್ಥ. ದೀಪ ಶಬ್ದಕ್ಕೆ ದೀಪಯತಿ, ತಿಳಿಸಿಕೊಡ್ತದೆ. ಪ್ರದೀಪ ಅಂದರೆ ಚೆನ್ನಾಗಿ ತಿಳಿಸಿಕೊಡ್ತದೆ. ಚೆನ್ನಾಗಿ ತಿಳಿಸಿಕೊಡ್ತದೆ ಅಂತಂದರೆ ಮೊದಲು ಈ ಗುಂಪಿಗೆ ಹಾಕಿ ಆಮೇಲೆ ತೆಗೆಯತಕ್ಕಂಥ ಪ್ರಸಂಗ ಇಲ್ಲ. ಮೊದಲೇ ಅದನ್ನು ಪ್ರತ್ಯೇಕಿಸೋದು. ಮೊದಲೇ ಇವರೇನು ಗ್ರಂಥ ಬರೀತಾರೆ, ಈ ಗ್ರಂಥವನ್ನು ನೋಡಿದ್ದಾಗಲೇ, ಓದಿದಾಗಲೇ ಐಕ್ಯಮತ ಉಂಟಲ್ಲ, ಸಾಮ್ಯಮತ ಉಂಟಲ್ಲ, ಅದು ಈ ಗುಂಪಿಗೆ ಸೇರಿದ್ದಲ್ಲ. ಅದು ಪ್ರತ್ಯೇಕಾಂತ ಆರಂಭದಲ್ಲೇ ನಮಗೆ ಗೊತ್ತಾಗಿ ಬಿಡುತ್ತೆ. ಅಂತಹ ಇದೊಂದು ಗ್ರಂಥ ಅಷ್ಟು ಸ್ಪಷ್ಟವಾಗಿ ತೋರಿಸ್ತದೆ ಈ ಗ್ರಂಥ. ಆದ್ದರಿಂದಲೇ ಈ ಗ್ರಂಥದ ಹೆಸರೇ ಏನು ಕೊಟ್ಟರು, ತ್ರಿವಿಕ್ರಮ ಪಂಡಿತರು ಗ್ರಂಥ ಬರೆದದ್ದು. ಅವ್ರಿಗೆ ಗ್ರಂಥ ಬರೆದ ಮೇಲೆ ಹೆಸರು ಏನು ಕೊಟ್ಟರು, ಹೇಗೆಂದರೆ ಆಚಾರ್ಯ ಮಧ್ವರು ಬ್ರಹ್ಮಸೂತ್ರಕ್ಕೆ ಅರ್ಥ ಬರೆದ್ರು, ವೇದವ್ಯಾಸರದ್ದು ಅರ್ಥ ಬರೆದು ಏನು ಹೆಸರು ಕೊಟ್ಟರು, ಮಾತಾಡ್ತದೆ ಅಂತ ಹೆಸರು ಕೊಟ್ಟರು, ಭಾಷ್ಯ ಅಂತ ಹೆಸರು ಕೊಟ್ಟರು. ಬ್ರಹ್ಮಸೂತ್ರ ಭಾಷ್ಯ ಅಂತ ಹೆಸರು ಕೊಟ್ಟರು. ಏನರ್ಥ, ಬ್ರಹ್ಮಸೂತ್ರಗಳ ಬಗ್ಗೆ ಭಾಷಣ ಮಾಡ್ತದೆ, ಬ್ರಹ್ಮಸೂತ್ರಗಳ ಬಗ್ಗೆ ಮಾತಾಡ್ತದೆ ಅಂತ. ನಾನು ಆಗ ಹೇಳಿದಂತೆ ಮಾತಾಡ್ತದೆ ಅಂತ ಇಷ್ಟೇ ಅಂದರೆ ಸರಿಯಾಗಿ ಮಾತಾಡ್ತದೆ ಅಂತಲೇ ಅರ್ಥ. ಆದ್ದರಿಂದ ಅಂದರೆ ಏನರ್ಥ, ಹಿಂದಿನವರು ಸರಿಯಾಗಿ ಹಿಂದಿನವರು ಮಾತಾಡಲಿಲ್ವ ಬ್ರಹ್ಮಸೂತ್ರದ ಬಗ್ಗೆ? ಮಾತಾಡಲೇ ಇಲ್ಲ ಅವರು. ಮತ್ತು ಅವ್ರು ಏನೇನೋ ಮಾತಾಡಿದ್ದು ಅಂತ, ಬ್ರಹ್ಮಸೂತ್ರದ ಬಗ್ಗೆ ಮಾತಾಡಿಲ್ಲ, ಏನೇನೋ ಮಾತಾಡಿ. ನಂದು ಹಾಗಲ್ಲ, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರದ ಬಗ್ಗೆ ಇದು ಮಾತಾಡ್ತದೆ ಅಂತ ಮಧ್ವರು ಕೊಟ್ಟಂತೆ ಇಲ್ಲಿಯೂ ಕೂಡ ಇವರು ಏನು ಮಾಡಿದರು ಅಂತಂದರೆ, ನನ್ನ ಗ್ರಂಥ, ನನ್ನ ಅಪ್ಪ ಮಾಡಿದ ಗ್ರಂಥ, ಅದಕ್ಕೆ ಹೆಸರೇನು, ತತ್ವಗಳನ್ನು ಚೆನ್ನಾಗಿ ತೋರಿಸಿಕೊಡುತ್ತದೆ. ಪ್ರಕರ್ಷೇಣ ದೀಪಯತಿ, ತತ್ವಗಳನ್ನು ಚೆನ್ನಾಗಿ ತೋರಿಸಿಕೊಡುತ್ತದೆ. ಇದು ತತ್ವ, ಇದು ತತ್ವ ಅಲ್ಲ. ಇದು ತತ್ವ ಆದರೂ ಕೂಡ ಇದು ಇಂತಹ ತತ್ವ, ಇದು ಸ್ವತಂತ್ರ ತತ್ವ, ಇದು ಅಸ್ವತಂತ್ರ ತತ್ವ, ಇದು
ಸ್ವಲ್ಪ ಕಾಲ ಇದ್ದು ನಾಶ ಆಗತಕ್ಕಂಥ ತತ್ವ. ಇದು ಇಷ್ಟರ ತನಕ ಇಲ್ಲದೆ ಈಗ ಹುಟ್ಟಿದ ತತ್ವ. ಘಟ ಹುಟ್ಟಿತು, ಇಷ್ಟರ ತನಕ ಇರಲಿಲ್ಲ, ಈಗ ಹುಟ್ಟಿತು ತತ್ವ. ಹಾಗಾದರೆ ಆಮೇಲೆ ಘಟ ನಷ್ಟ ಆಯಿತು, ನಷ್ಟ ಆದಮೇಲೆ ಇಷ್ಟರ ತನಕ ಇದ್ದು ನಷ್ಟ ಆದದ್ದು, ಇಷ್ಟರ ತನಕ ಇಲ್ಲದೆ ಹುಟ್ಟಿದ್ದು ಅಂತ ಹೀಗೆ ಎಲ್ಲ ಸ್ಪಷ್ಟವಾಗಿ ತತ್ವಗಳನ್ನು, ಇದ್ದಂತಹ ವಸ್ತುಗಳನ್ನು, ಇಲ್ಲದೇ ಇದ್ದಂತಹ ವಸ್ತುಗಳನ್ನು ಅಂತಲ್ಲ, ಇದ್ದಂತಹ ವಸ್ತುಗಳ ಬಗ್ಗೆ ಸರಿಯಾದ ಚಿತ್ರಣ ಕೊಡ್ತದೆ. ಆದ್ದರಿಂದ ಈ ಗ್ರಂಥಕ್ಕೆ ತತ್ವಪ್ರದೀಪ ಎನ್ನತಕ್ಕಂಥ ಹೆಸರನ್ನು ತ್ರಿವಿಕ್ರಮ ಪಂಡಿತರೇ ಕೊಟ್ಟಿದ್ದಾರೆ. ವಸ್ತು ಉಂಟ, ಅದನ್ನು ಇದು ಉಂಟು ಅಂತ ಹೇಳ್ತದೆ. ಇಲ್ಲದ ವಸ್ತುವನ್ನು ಉಂಟು ಅಂತ ಹೇಳೋಲ್ಲ. ಇಂತಹ ಒಂದು ಗ್ರಂಥವನ್ನು ನನ್ನ ಅಪ್ಪ ಮಾಡಿದ್ದಾರೆ. ಆದ್ದರಿಂದ ಈ ಗ್ರಂಥವನ್ನು ಓದಿದರೆ ದೇವರ ತಿಳುವಳಿಕೆ ಬರುವುದು ಖಂಡಿತ. ಆದ್ದರಿಂದ ನನ್ನ ಅಪ್ಪ ಬರೇ ತ್ರಿವಿಕ್ರಮ ಅಲ್ಲ, ತ್ರಿವಿಕ್ರಮ ಆರ್ಯ. ಆರ್ಯ ಅಂದರೆ ಇವರಿಂದ. ಯಾಕೆಂದರೆ ಟೀಕಾರಾಯರು ಕೂಡ ಗ್ರಂಥ ಬರೆದದ್ದು ಮತ್ತೆ ತತ್ವಪ್ರಕಾಶಿಕಾನೋ ಇದೆಲ್ಲ ನಂತರದಲ್ಲಿ ಬಂದದ್ದು. ಮೊದಲು ಆಚಾರ್ಯರ ಭಾಷ್ಯಕ್ಕೆ ಗ್ರಂಥ ಬಂದದ್ದು ತ್ರಿವಿಕ್ರಮ ಪಂಡಿತರದ್ದು, ತತ್ವಪ್ರದೀಪ ಅಂತೇಳಿ. ತತ್ವಪ್ರಕಾಶಿಕ ಅಂತ ಟೀಕಾಚಾರ್ಯರ ಗ್ರಂಥ, ಅದು ಭಾಷ್ಯಕ್ಕೇನೇ ಬರೆದ ಗ್ರಂಥ. ಯಾವ ಭಾಷ್ಯಕ್ಕೆ ತ್ರಿವಿಕ್ರಮ ಪಂಡಿತರು ಬರೆದಿದ್ದಾರೋ ಅದೇ ಭಾಷ್ಯಕ್ಕೆ ಇವರು ಬರೆದಿದ್ದಾರೆ. ಅರ್ಥ ಒಂದೇ, ತತ್ವಪ್ರಕಾಶಿಕ, ತತ್ವಪ್ರದೀಪ ಇವರಂತಾರೆ. ಈ ತತ್ವಪ್ರದೀಪವನ್ನು ಓದಿ, ಯಾಕೆಂದರೆ ತತ್ವಪ್ರಕಾಶಿಕ ಬರೆದದ್ದು ನಂತರದಲ್ಲಿ, ಮಧ್ವರು ಹೋದ ಮೇಲೆ ಒಂದು 100-200 ವರ್ಷ ಆದಮೇಲೆ ಟೀಕಾರಾಯರು ಬಂದು ತತ್ವಪ್ರಕಾಶಿಕ ಬರೆದದ್ದು. ತತ್ವಪ್ರದೀಪ ಹಾಗಲ್ಲ, ಮಧ್ವರು ಇರುವಾಗಲೇ ಬರೆದದ್ದು ತ್ರಿವಿಕ್ರಮ ಪಂಡಿತರು. ಆದ್ದರಿಂದ ಗ್ರಂಥ ಬರೆದು ಮಧ್ವರ ಹತ್ರ ತೋರಿಸಿದರು, ಹೇಗುಂಟು ನೋಡಿ ಅಂತ ತೋರಿಸಿದರು. ಮಧ್ವರು ದಸ್ಸತ್ತು ಹಾಕಿದರು. ಆದ್ದರಿಂದ ಏನಾಯ್ತು, ತತ್ವಪ್ರಕಾಶಿಕಕ್ಕಿಂತ ಒಂದು ತೂಕ ಜಾಸ್ತಿ ಆಯ್ತಿದ್ದು. ಆದ್ದರಿಂದ ಅಂತಾರೆ, ಅದರಿಂದ ಎನ್ನಪ್ಪ ಆರ್ಯ ಅಂತಂದರು. ಎನ್ನಪ್ಪನ ಗ್ರಂಥ ಓದಿದ್ರಿ ಅಂತಂದರೆ ಭಗವಾನ್ ಬೇಗ ತಿಳಿಯಲ್ಪಡ್ತಾನೆ. ಅರಿಯತೆ, ಬೇಗ ತಿಳಿಯಲ್ಪಡ್ತಾನೆ. ಯಾರಿಂದ ತಿಳಿಯಲ್ಪಡ್ತಾನೋ ಅವರು ಆರ್ಯರು. ಆದ್ದರಿಂದ ಇಂತಹ ತ್ರಿವಿಕ್ರಮ ಪಂಡಿತರನ್ನು ನಾನು ನಮಸ್ಕಾರ ಮಾಡ್ತೇನೆ, ಮಾಡಲೇಬೇಕು. ಯಾಕೆಂದರೆ ನನ್ನ ಈ ಗ್ರಂಥದಿಂದ, ಈ ಗ್ರಂಥವನ್ನು ಓದುವವರಿಗೆ ಮಧ್ವರ ತಿಳುವಳಿಕೆ ಬರಬೇಕು. ಹೇಗೆ ತ್ರಿವಿಕ್ರಮ ಪಂಡಿತರ ಗ್ರಂಥವನ್ನು ಓದಿದಾಗ ತತ್ವದ ಭಗವಂತನ ತಿಳುವಳಿಕೆ ಚೆನ್ನಾಗಿ ಸರಿಯಾಗಿ ಬೇಗನೆ ಬಂತು, ಅದೇ ರೀತಿಯಲ್ಲಿ ನನ್ನ ಮಧ್ವವಿಜಯ ಓದುವಾಗಲೂ ಕೂಡ ಜನಗಳಿಗೆ ಮಧ್ವರ ಬಗ್ಗೆ ಚಿತ್ರಣ ಬೇಗ ಸಿಗಬೇಕು. ಆದ್ದರಿಂದ ನಾನು ತ್ರಿವಿಕ್ರಮರನ್ನು ಆರ್ಯರನ್ನಾಗಿ ನಮಸ್ಕಾರ ಮಾಡ್ತೇನೆ. ಮತ್ತು ವರ್ಯರನ್ನಾಗಿ, ಅವರು ಬರೆದ ಗ್ರಂಥ ಜನಗಳಿಂದ ಗೃಹೀತ ಆಗಬೇಕು, ವ್ರಿಯತೆ, ವರಿಸಲ್ಪಡಬೇಕು. ನನ್ನ ಮಧ್ವಜೆಯು ಕೂಡ ಹಾಗೆಯೇ ಆಗಬೇಕು. ನಾನು ಮಧ್ವಜೆ ಬರೆದದ್ದು ನನಗೆ ಕವಿತಾಶಕ್ತಿ ಉಂಟು ಅಂತ ಬರೆದದ್ದಲ್ಲ. ಕವಿತಾಶಕ್ತಿ ಏನೇನೋ ಬರೀಬಹುದಿತ್ತು, ಮತ್ತು ಯಾಕೆ ಬರೆದೇ ಇದು ಅಂತಂದರೆ, ನಾನೇನೋ ಮಧ್ವರ ಕಾಲದಲ್ಲೇ ಇದ್ದೇನೆ. ದೇಶಾಂತರದಲ್ಲಿ, ಕಾಲಾಂತರದಲ್ಲಿ ಬರತಕ್ಕಂಥ ಜನಕ್ಕೆ ಮಧ್ವರ ದರ್ಶನ ಇರುವುದಿಲ್ಲ. ಮಧ್ವರನ್ನು ನೋಡಬೇಕು ಅಂತ ಅವರಿಗೆ ಆಸೆ ಇರುತ್ತೆ. ಅಂಥವರಿಗೆ ನಾನು ಗ್ರಂಥ ರೂಪದಲ್ಲಿ ಈ ಪುಸ್ತಕವನ್ನು, ಈ ಮಧ್ವರನ್ನು ಕೊಡ್ತೇನೆ. ಗ್ರಂಥ ರೂಪದಲ್ಲಿ ಮಧ್ವರನ್ನು ಕೊಡ್ತೇನೆ. ಆದ್ದರಿಂದ ಯಾರಿಗೆಲ್ಲ ಮಧ್ವರು ನೋಡಬೇಕು, ಮಧ್ವರನ್ನು ಕೇಳಬೇಕು ಅಂತ ಆಸೆ ಉಂಟೋ ಅವರಿಂದ ಎಲ್ಲ ಈ ಗ್ರಂಥ ಸ್ವೀಕರಿಸಲ್ಪಡಬೇಕು. ಹೇಗೆ ತತ್ವಪ್ರದೀಪ ಸ್ವೀಕರಿಸಲ್ಪಡ್ತದೋ ಹಾಗೆ ಈ ಗ್ರಂಥವು ಸ್ವೀಕರಿಸಲ್ಪಡಬೇಕು. ಆದ್ದರಿಂದ ಒಂದು ಮಧ್ವರು ಬೇಗ ತಿಳಿಯಲ್ಪಡಬೇಕು, ಇನ್ನೊಂದು ಅಪೇಕ್ಷೆ ಉಳ್ಳವರಿಂದ ಸ್ವೀಕರಿಸಲ್ಪಡಬೇಕು. ತಿಳಿಯಲ್ಪಡಬೇಕು ಅದಕ್ಕೋಸ್ಕರ ಆರ್ಯಾನ್, ಸ್ವೀಕರಿಸಲ್ಪಡಬೇಕು ಅದಕ್ಕೋಸ್ಕರ ವರ್ಯಾನ್. ಇಂತಹ ಎನ್ನ ಅಪ್ಪ ತ್ರಿವಿಕ್ರಮ ಪಂಡಿತರು ನಮಸ್ಕಾರ ಮಾಡ್ತೇನೆ ಅಂತ. ನಾರಾಯಣ.